ಹಲಸು ಹಣ್ಣು ಎಂಬುದು ಒಂದು ಪೌಷ್ಟಿಕತೆಯ ನಿಧಿ ಮತ್ತು ಗ್ರಾಮೀಣ ಆರ್ಥಿಕತೆಗೆ ಆಧಾರವಾದ ಹಲಸಿನ ಮಹತ್ವವನ್ನು ಜನರಿಗೆ ಪರಿಚಯಿಸುವುದು ಈ ಮೇಳದ ಮುಖ್ಯ ಉದ್ದೇಶವಾಗಿದೆ. ಹಲಸು ಕೇವಲ ಒಂದು ಹಣ್ಣು ಮಾತ್ರವಲ್ಲ, ಇದು ಜನರ ಜೀವನೋಪಾಯಕ್ಕಾಗಿ ಸಹಾಯ ಮಾಡುವ ಒಂದು ಅಮೂಲ್ಯ ಸಂಪತ್ತು. ಇದರ ವಿವಿಧ ಉಪಯೋಗಗಳು, ಆಹಾರ ಪದಾರ್ಥಗಳು, ಸಿಹಿ ಖಾರಿ ತಿಂಡಿಗಳು, ಆರೋಗ್ಯಕರ ಉತ್ಪನ್ನಗಳು ಇವೆಲ್ಲವನ್ನು ಜನರಿಗೆ ತಲುಪಿಸುವುದು ನಮ್ಮ ಮೂಲ ಕರ್ತವ್ಯವಾಗಿದೆ. ಈ ಮೇಳದ ಮೂಲಕ ನಾವು 3 ಪ್ರಮುಖ ಉದ್ದೇಶಗಳನ್ನು ಹೊಂದಿದ್ದೇವೆ. ಹಲಸಿನ ಮಹತ್ವದ ಅರಿವು, ಜನರಲ್ಲಿ ಹಲಸಿನ ಪೌಷ್ಟಿಕ ಮೌಲ್ಯ ಮತ್ತು ಆರೋಗ್ಯ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ರೈತರ ಪ್ರೋತ್ಸಾಹ. ಹಲಸು ಬೆಳೆಗಾರರಿಗೆ ಮಾರುಕಟ್ಟೆ ಒದಗಿಸಿ ಅವರ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುವುದು. ಸ್ಥಳೀಯ ಉದ್ಯಮಗಳ ಬೆಳವಣಿಗೆ, ಹಲಸಿನಿಂದ ತಯಾರಾಗುವ ವಿವಿಧ ಉತ್ಪನ್ನಗಳನ್ನು ಉತ್ತೇಜಿಸಿ ಸಣ್ಣ ಉದ್ಯಮಗಳಿಗೆ ಬೆಂಬಲ ನೀಡುವುದು. ರೋಟರಿ ಸಂಸ್ಥೆಯ ದೇವಿ ಸರ್ವಿಸ್ ಎಬೌವ್ ಸೆಲ್ಫ್, ಸೇವೆಯ ಮೂಲಕ ಸಮಾಜದ ಅಭಿವೃದ್ಧಿ ಈ ಮೇಳದ ಅದೇ ಧ್ಯೇಯದ ಒಂದು ಭಾಗವಾಗಿದೆ. ಸಮಾಜದಲ್ಲಿ ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಉತ್ತೇಜಿಸುವುದು ಮತ್ತು ಸ್ಥಳೀಯ ಉತ್ಪನ್ನಗಳಿಗೆ ಮೌಲ್ಯ ನೀಡುವುದು ನಮ್ಮ ಜವಾಬ್ದಾರಿಯಾಗಿದೆ. ಇಂದು ಇಲ್ಲಿ ಪ್ರದರ್ಶನಗೊಂಡಿರುವ ಹಲಸಿನ ವಿವಿಧ ಪದಾರ್ಥಗಳು, ಚಿಪ್ಸ್, ಹಪ್ಪಳ, ಸ್ವೀಟ್ಸ್, ಪಾನೀಯ ಇವೆಲ್ಲವೂ ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಈಗ ಅದನ್ನೆಲ್ಲ ತಯಾರು ಮಾಡಲು ಅಡುಗೆಯ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. ನಮ್ಮ ನಿತ್ಯಾನಂದ ಪೈಗಳು ವೇದಿಕೆಯ ಮೇಲೆ ಇದ್ದಾರೆ. ಅದರ ಕೊರತೆಯನ್ನು ಅವರು ತುಂಬ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇವುಗಳನ್ನೆಲ್ಲ ಪ್ರೋತ್ಸಾಹಿಸಿದರೆ ನಮ್ಮ ಪರಂಪರೆ ಮತ್ತು ರೈತರ ಜೀವನ ಎರಡೂ ಬಲವಾಗುತ್ತದೆ. ಕೊನೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಶ್ರಮಿಸಿದ ಎಲ್ಲ ಸದಸ್ಯರಿಗೆ, ಸಹಭಾಗಿತ್ವ ನೀಡಿದ ಎಲ್ಲ ಸಂಘಟನೆಗಳಿಗೆ ಮತ್ತು ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸ್ಥಳೀಯ ಉತ್ಪನ್ನಗಳನ್ನು ಬೆಳೆಸೋಣ, ರೈತರನ್ನು ಬೆಂಬಲಿಸೋಣ, ಆರೋಗ್ಯಕರ ಜೀವನವನ್ನು ನಡೆಸೋಣ. ಧನ್ಯವಾದಗಳು.